ನಮಸ್ಕಾರ ಫ್ರೆಂಡ್ಸ್, ಆರ್ ಎಮ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಅಡುಗೆ ಕೊಟ್ಟೆ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಕೊಟ್ಟೆ ಕಡುಬು ಮಾಡೋದಕ್ಕೆ ಸಾಮಗ್ರಿಗಳು: 1 ಪಾವು ಉದ್ದಿನಬೇಳೆ, ಚೆನ್ನಾಗಿ ತೊಳೆದು ನೆನೆಸಿದಂಥ ಉದ್ದಿನಬೇಳೆ, 3 ಪಾವು ಇಡ್ಲಿ ರವೆ, ಅದನ್ನು ನೆನೆಸ್ಕೊಂಡಿದ್ದೀನಿ ನಾನು. ನಂತರ ನೆನೆಸಿದಂತಹ 4 ಗಂಟೆಗಳ ಕಾಲ ನೆನೆಸಿದಂತಹ ಉದ್ದಿನಬೇಳೆಯನ್ನು ನುಣ್ಣಗೆ ಕಾಳುಗಳಿಲ್ಲದಂತೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬಿದ ನಂತರ ಇಡ್ಲಿ ರವೆ ನೆನೆಸಿದಂಥ ಇಡ್ಲಿ ರವೆ ಜೊತೆಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಗಂಟೆ ಇಲ್ಲದಂತೆ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಕಲಸಿದಂತಹ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಕಲಸಿ ರಾತ್ರಿ ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದು ಮತ್ತೊಮ್ಮೆ ಅದನ್ನು ಕಲಿಸ್ಕೊಂಡು ಇಡ್ಲಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಂಡಿರೋಂತಹ ಕೊಟ್ಟೆಯನ್ನು ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ ಮುಂಚೆ ಒಂದು ಸತಿ ನೀರಲ್ಲಿ ಮುಳುಗಿಸಿ ತೆಗೆಯೋದ್ರಿಂದ ಆಗೋ ಲಾಭ ಏನಂದರೆ, ಇಡ್ಲಿ ಆದ ನಂತರ ನಾನು ಸುಲಭವಾಗಿ ಹೊರ ತೆಗಿಬೋದು. ಹೀಗೆ ಮಾಡ್ಕೊಳ್ಳಿ. ನಂತರ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದೊಂದೇ ಕೊಟ್ಟೆಯನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನಂತರ ಇಡ್ಲಿ ಹಿಟ್ಟನ್ನು ಹಾಕೋದ್ರಿಂದ ಆಗೋ ಪರಿಣಾಮ ಏನಂದರೆ, ನಮಗೆ ಎಷ್ಟು ಕೊಟ್ಟೆಗಳನ್ನ ಇಡ್ಲಿಕ್ಕಾಗತ್ತೆ ಒಂದು ಅಟ್ಟದಲ್ಲಿ ಅಂತ ಗೊತ್ತಾಗತ್ತೆ. ಮತ್ತು ಸುಲಭವಾಗಿ ಇಡ್ಲಿ ಹಿಟ್ಟನ್ನು ಒಂದೊಂದು ಕೊಟ್ಟೆಗೆ ಹಾಕಿ ಇಡ್ಬೋದು, ಹೊರಗೆ ಚೆಲ್ಲೋದಿಲ್ಲ, ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಕೊಟ್ಟೆ. ಮೊದಲು 10 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ, ನಂತರ 20 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯೋದಕ್ಕಿಡಿ. ನೋಡಿ, ಈಗ 30 ನಿಮಿಷ ಆಗಿದೆ, ಇಡ್ಲಿ ರೆಡಿಯಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಕಡ್ಡಿಯನ್ನು ಹಿಟ್ಟೊಳಗೆ ಹಾಕಿ ನೋಡಿ. ಅದು ಕಂಟ್ಲಿಲ್ಲ ಅಂದರೆ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ. ಈಗ ನಮ್ಮ ಕೊಟ್ಟೆ ಕಡುಬು ರೆಡಿಯಾಗಿದೆ. ಇದನ್ನು ಸಾರು ಮತ್ತು ಬೆಣ್ಣೆಯೊಂದಿಗೆ ಸವಿಯಲು ಸಿದ್ಧ. ಧನ್ಯವಾದಗಳು.